Hi everyone, welcome back to the SAM Biology classes online. I am Salim. Today we are going to study one of the important concept of biology, NCERT first PUC, that is general characters of algae. So this topic comes under the chapter number 3, Plant Kingdom. Plant Kingdom ಮೂರನೇ ಚಾಪ್ಟರ್ ಅಲ್ಲಿ ಬರ್ತಕ್ಕಂಥ ಈ ಒಂದು ಟಾಪಿಕ್ ಇದೆ. ಸೊ today we are going to study about this topic. Before going to the general characters of algae, we know that all the living organisms are classified into 5 kingdoms. Okay, ಎಲ್ಲ ಜೀವಿಗಳನ್ನು 5 ಸಾಮ್ರಾಜ್ಯಗಳಲ್ಲಿ ವಿಂಗಡಣೆ ಮಾಡಲಾಗಿದೆ. The 5 kingdoms are Monera, Protista, Fungi, it is also called Mycota, Plantae and Animalia. So these are the 5 important kingdoms. And the Plantae, it is also called plant kingdom. In Kannada we say Sasya Samrajya. And Animalia, it is also called animal kingdom. ಕನ್ನಡದಲ್ಲಿ ಪ್ರಾಣಿ ಸಾಮ್ರಾಜ್ಯ ಅಂತಾರೆ. ಫಂಗೈ ಮೀನ್ಸ್ ಶಿಲೀಂಧ್ರಗಳು ಅಂತ ಹೇಳ್ತೀವಿ. ಓಕೆ, and these are all the 5 important kingdoms. Particularly the plant kingdom, it is also called Plantae. It has classified into 5 major groups. Okay, the plant kingdom ಅನ್ನು 5 major groups ಅಲ್ಲಿ ನಾವು ಡಿವೈಡ್ ಮಾಡ್ತೀವಿ. And the 5 groups are algae, bryophytes, pteridophytes, gymnosperms, angiosperms. ಆಲ್ಗೆ ಕನ್ನಡದಲ್ಲಿ ಶೈವಲಗಳು, ಬ್ರಯೋಫೈಟ್ಸ್ ಹಾವಸೆ ಸಸ್ಯಗಳು, ಟೆರಡೋಫೈಟ್ಸ್ ಜರಿ ಗಿಡಗಳು, ಜಿಮ್ನೋಸ್ಪರ್ಮ್ಸ್ ಅನಾವೃತ್ತ ಬೀಜ ಸಸ್ಯಗಳು ಆ್ಯಂಡ್ ಆಂಜಿಯೋಸ್ಪರ್ಮ್ಸ್ ಆವೃತ್ತ ಬೀಜ ಸಸ್ಯಗಳು ಅಂತ 5 ಗುಂಪುಗಳಾಗಿ ನಾವು ವಿಂಗಡಣೆ ಮಾಡ್ತೀವಿ. ಓಕೆ, ಐ ರಿಪೀಟ್ ಒನ್ಸ್ ಅಗೇನ್, ದ ಪ್ಲಾಂಟ್ ಕಿಂಗ್ಡಮ್ ಹ್ಯಾಸ್ ಮೇನ್ಲಿ 5 ಗ್ರೂಪ್ಸ್. ಓಕೆ, ಆಲ್ಗೆ, ಬ್ರಯೋಫೈಟ್, ಟೆರಡೋಫೈಟ್, ಜಿಮ್ನೋಸ್ಪರ್ಮ್, ಆಂಜಿಯೋಸ್ಪರ್ಮ್. ಆ್ಯಂಡ್ in this lecture I am going to tell you in detail about the algae. Particularly we are going to study the general characters of algae. So ಶೈವಲಗಳ ಪ್ರಮುಖ ಲಕ್ಷಣಗಳನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ. ಓಕೆ, ಸೊ ಐ ಹ್ಯಾವ್ ಮೇಡ್ ಸಮ್ ಪಾಯಿಂಟ್ಸ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಇಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನು ನಾನು ಬರೆದಿದ್ದೀನಿ, ಸೊ ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂತ. ಫಸ್ಟ್ ಆಫ್ ಆಲ್, ಆಲ್ಗೆ ಅಂದರೆ ಏನು? ವಾಟ್ ಆರ್ ಆಲ್ಗೆ? ಇಫ್ ಸಮ್ ಒನ್ ಆಸ್ಕ್ ಯು ವಾಟ್ ಆರ್ ಆಲ್ಗೆ, ದೆನ್ ಯು ಹ್ಯಾವ್ ಟು ಸೇ, ಸೊ ಆಲ್ಗೆ ಆರ್ ಸಿಂಪಲ್ chlorophyll containing or chlorophyll bearing, thalloid, autotrophic and largely aquatic organisms. Simple, sarala. Chlorophyll, we know that chlorophyll, it is a pigment which is present in the leaves. Generally leaves alli nodtivi. We know that plants are, particularly the leaves are green in color due to the presence of chlorophyll pigment. ಎಲೆಗಳು ಹಸಿರಾಗಿರ್ಲಿಕ್ಕೆ ಕಾರಣ ಈ ಕ್ಲೋರೋಫಿಲ್ ಪಿಗ್ಮೆಂಟ್. ಅದೇ ರೀತಿ ಆಲ್ಗೆ ಕೂಡ ನೀವು ನೋಡಿರ್ಬೋದು, ಇದು ಯೂಶಲಿ ಗ್ರೀನ್ ಕಲರ್ ಆಗಿರುತ್ತೆ, ಸಿಂಪಲ್ ಸರಳವಾಗಿರ್ತವೆ. ಆ್ಯಂಡ್ ಥ್ಯಾಲಾಯ್ಡ್ ನಥಿಂಗ್ ಬಟ್ ಥ್ಯಾಲಸ್. ಸೊ ವಾಟ್ ಈಸ್ ಥ್ಯಾಲಸ್? ಥ್ಯಾಲಸ್ ಈಸ್ ಎ ಗ್ರೀನ್ ಫ್ಲಾಟೆಂಡ್ ಸ್ಟ್ರಕ್ಚರ್ ವಿಚ್ ಕ್ಯಾನ್ ಪರ್ಫಾರ್ಮ್ ದ ಫೋಟೋಸಿಂಥಸಿಸ್. ತನ್ನ ಆಹಾರವನ್ನು ತಾನೇ ತಯಾರಿ ಮಾಡಿಕೊಳ್ಳುತ್ತದೆ. ಆ್ಯಂಡ್ ಆಲ್ಗೆ ಆರ್ ಆಟೋಟ್ರೋಫಿಕ್. ಆಟೋಟ್ರೋಫಿಕ್ ಮೀನ್ಸ್ ದ ಆರ್ಗನಿಸಮ್ ಪ್ರಿಪೇರ್ ಇಟ್ಸ್ ಓನ್ ಫುಡ್. ಸೊ ತನ್ನ ಆಹಾರವನ್ನು ತಾನೇ ತಯಾರಿಸಿಕೊಳ್ಳುತ್ತದೆ. ಆ್ಯಂಡ್ ಲಾರ್ಜ್ಲಿ ಅಕ್ವಾಟಿಕ್ ಆರ್ಗನಿಸಮ್ಸ್. ಅಕ್ವಾಟಿಕ್ ಅಂದರೆ ನೀರಲ್ಲಿರ್ತಕ್ಕಂಥದ್ದು, ನೀರಲ್ಲಿರುವ ಜೀವಿಗಳು. ಸೊ ಸರಳ, ಕ್ಲೋರೋಫಿಲ್ ಅನ್ನು ಹೊಂದಿರುವ, ಥ್ಯಾಲಾಯ್ಡ್ ಮತ್ತು ಆಟೋಟ್ರೋಫಿಕ್, ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ, ಮತ್ತು ಲಾರ್ಜ್ಲಿ ಅಂದರೆ ಹೆಚ್ಚಾಗಿ ನೀರಲ್ಲಿರ್ತವೆ ಆಲ್ಗೆಗಳು. ಸೊ ಉದಾಹರಣೆಗಾಗಿ ನೀವು ನೋಡ್ಬೋದು, ಸೊ ಅಟ್ ದ ನಿಯರ್ ಬೈ ಯುವರ್ ಸಿಂಕ್ ಇನ್ ಯುವರ್ ಹೌಸಸ್, ಮನೆಯಲ್ಲಿ ನೋಡಿರ್ಬೋದು, ಸಾಮಾನ್ಯವಾಗಿ ನೀರು ಜಾಸ್ತಿ ಎಲ್ಲಿ ನಿಂದಿರ್ತದೆ, ಎವ್ರಿ ಡೇ ನೀರು ನಿಂತಿರಬೇಕು ಅಥವಾ ನೀರು ಬೀಳ್ತಿರ್ಬೇಕು ಅಂಥ ಜಾಗದಲ್ಲಿ ಆಲ್ಗೆಗಳು ಬೆಳೀತಿರ್ತವೆ. ಓಕೆ, ದೇ ಆರ್ ಫೌಂಡ್ ಇನ್ ಯೂಶಲಿ ಮೆರೈನ್ ಆರ್ ಫ್ರೆಶ್ ವಾಟರ್. ಮೆರೈನ್ ಮೀನ್ಸ್ ಸಮುದ್ರ, ಫ್ರೆಶ್ ವಾಟರ್ ಮೀನ್ಸ್ ಲೈಕ್ ರಿವರ್, ಲೇಕ್ಸ್, ಪಾಂಡ್ಸ್, ಪೂಲ್ಸ್. ಕನ್ನಡದಲ್ಲಿ ನದಿ, ಹಳ್ಳ, ಕೊಳ್ಳ, ಬಾವಿ ಅಲ್ಲೆಲ್ಲ ನೀವು ನೋಡ್ತಿರ್ಬೋದು. ಮೆರೈನ್ ಅಂದರೆ ಸಮುದ್ರ. ಓಕೆ, ಸಿ ಆರ್ ಓಷಿಯನ್ ಅಂತ ಹೇಳ್ತೀವಿ ಮೆರೈನ್. ಆ್ಯಂಡ್ ಅದರ್ ಹ್ಯಾಬಿಟ್ಯಾಟ್ಸ್ ಅದರ್ ದ್ಯಾನ್ ಮೆರೈನ್ ಆ್ಯಂಡ್ ಫ್ರೆಶ್ ವಾಟರ್ ಹ್ಯಾಬಿಟ್ಯಾಟ್ಸ್, ದೇ ಆರ್ ಆಲ್ಸೋ ಫೌಂಡ್ ಆನ್ ಮಾಯ್ಸ್ಟ್ ಸ್ಯಾಂಡ್, ಮಾಯ್ಸ್ಟ್ ಸಾಯಿಲ್ ಆ್ಯಂಡ್ ಮಾಯ್ಸ್ಟ್ ವುಡ್. ಓಕೆ, ಸೊ ಮಾಯ್ಸ್ಟ್ ಅಂದರೆ ತೇವಾಂಶ ಇರುವಂಥ, ಮಾಯ್ಸ್ಟ್ ಅಂದರೆ ತೇವಾಂಶ ಇರುವ ಮಣ್ಣು. ಓಕೆ ಓಕೆ ಸ್ಯಾಂಡ್, ಸ್ಟೋನ್, ಸಾರಿ ಆ್ಯಕ್ಚುಲಿ ಇದು ಸ್ಟೋನ್ ಆಗಬೇಕು, ಸ್ಟೋನ್, ಸಾಯಿಲ್ ಆ್ಯಂಡ್ ವುಡ್.
ಓಕೆ, ವುಡ್ ಅಂದರೆ ಕಟ್ಟಿಗೆ ಮೇಲೆ ಕೂಡ ಬೆಳೀತಿರ್ತವೆ. ಸೊ ಕಟ್ಟಿಗೆ ಅಂದರೆ ಡೋಂಟ್ ಇಮ್ಯಾಜಿನ್ ದ ಡ್ರೈ. ಸೊ ಅದು ಮಾಯ್ಸ್ಟ್ ಇರಬೇಕು, ಅಲ್ಲಿ ನೀರಿನ ಅಂಶ ಜಾಸ್ತಿ ಇರಬೇಕು. ಓಕೆ, ಸೊ ಅಲ್ಲಿ ನೀರು ನಿಂತಿರಬೇಕು ಅಥವಾ ನೀರು ಪದೇ ಪದೇ ಬೀಳುತ್ತಿರಬೇಕು. ಸೊ ಅಂಥ ಜಾಗದಲ್ಲಿ ಈ ಆಲ್ಗೆ ಬೆಳೆಯುತ್ತದೆ. ಸೊ ಐ ರಿಪೀಟ್, ಸೊ ದೇ ಆರ್ ಫೌಂಡ್ ಇನ್ ಮೆರೈನ್ ಆರ್ ಫ್ರೆಶ್ ವಾಟರ್, ಸಮುದ್ರದಲ್ಲಿ ಮತ್ತು ಸಿಹಿ ನೀರಿನ ಸ್ಥಳಗಳಲ್ಲಿ ಇರುತ್ತೆ. ಆ್ಯಂಡ್ ಆಲ್ಸೋ ಅದರ್ ಹ್ಯಾಬಿಟ್ಯಾಟ್ಸ್. ಹ್ಯಾಬಿಟ್ಯಾಟ್ಸ್ ಮೀನ್ಸ್ ಬೇರೆ ಜಾಗ, ಜೀವಸ್ಥಳ ಅಂತೀವಿ ಕನ್ನಡದಲ್ಲಿ. ಓಕೆ, ಜೀವಿಗಳು ವಾಸಿಸುವ ಸ್ಥಳ. ದ ಪ್ಲೇಸ್ ವೇರ್ ದ ಆರ್ಗ್ಯಾನಿಸಮ್ಸ್ ಆರ್ ಲಿವಿಂಗ್, ಸಚ್ ಆಸ್ ಮಾಯ್ಸ್ಟ್ ಸ್ಯಾಂಡ್, ಸ್ಟೋನ್ಸ್ ಆ್ಯಂಡ್ ವುಡ್ ಎಕ್ಸೆಟ್ರಾ. ದೆನ್ coming to the size of the algae. So the size and forms of the algae are highly variable. ಸೊ ಆಕಾರ ಮತ್ತು ರಚನೆ ತುಂಬ ಭಿನ್ನವಾಗಿರ್ತದೆ, ಒಂದೇ ರೀತಿ ಇರೋದಿಲ್ಲ. ಓಕೆ, ಸೊ ಸಮ್ ಆಫ್ ದೆಮ್ ಆರ್ ಮೈಕ್ರೋಸ್ಕೋಪಿಕ್ ಆ್ಯಂಡ್ ಯುನಿಸೆಲ್ಯುಲಾರ್. ಎಕ್ಸಾಂಪಲ್ ಕ್ಲಾಮಿಡೋಮೋನಾಸ್. ಕೆಲವೊಂದು ಕಣ್ಣಿಗೆ ಕಾಣಿಸೋದಿಲ್ಲ, ಸೊ ಅದಕ್ಕೆ ಏನಂತೀವಿ ಮೈಕ್ರೋಸ್ಕೋಪಿಕ್, ಸೂಕ್ಷ್ಮಾಣು ಜೀವಿಗಳಿರ್ತವೆ. ಆ್ಯಂಡ್ ಯುನಿಸೆಲ್ಯುಲಾರ್. ಯುನಿಸೆಲ್ಯುಲಾರ್ ಮೀನ್ಸ್ ದೇ ಆರ್ ಮೇಡ್ ಅಪ್ ಆಫ್ ಓನ್ಲಿ ಒನ್ ಸೆಲ್, ಕನ್ನಡದಲ್ಲಿ ಏಕಕೋಶ ಆಲ್ಗೆ ಇರ್ತವೆ, ಉದಾಹರಣೆಗೆ ಕ್ಲಾಮಿಡೋಮೋನಾಸ್. ಆ್ಯಂಡ್ ಸಮ್ ಆರ್ ಮೈಕ್ರೋಸ್ಕೋಪಿಕ್ ಕಲೋನಿಯಲ್ ಫಾರ್ಮ್. ಕಲೋನಿಯಲ್ ಅಂತಂದರೆ ಗ್ರೂಪ್ ಅಲ್ಲಿ ಇರ್ತವೆ. ಎಕ್ಸಾಂಪಲ್ ವಾಲ್ವಾಕ್ಸ್. ಸೊ ವಾಲ್ವಾಕ್ಸ್ ಈಸ್ ಎ ಬೆಸ್ಟ್ ಎಕ್ಸಾಂಪಲ್ ಫಾರ್ ಮೈಕ್ರೋಸ್ಕೋಪಿಕ್ ಕಲೋನಿಯಲ್ ಫಾರ್ಮ್. ಆ್ಯಂಡ್ ಸಮ್ ಆರ್ ಫಿಲಮೆಂಟಸ್. ಫಿಲಮೆಂಟ್ ಥರ ಇರ್ತವೆ, ಲೈಕ್ ಸ್ಪೈರೋಗೈರಾ ಆ್ಯಂಡ್ ಯುಲೋಥ್ರಿಕ್ಸ್. ಓಕೆ, ಸೊ these are all the important examples of algae. Particularly Chlamydomonas is an example for microscopic unicellular. Volvox is example for microscopic colonial form, and Spirogyra ulothrix are example for filamentous forms ಅಂತ ಕರಿತೀವಿ. ನೀವು ಇಲ್ಲಿ ನೋಡಬಹುದು, you can see this diagram. So it is a best example for a Volvox. Actually it is a Volvox colony. You can see that these are the parent colony, and you can see that the formation of daughter colonies. Okay, so it is a colonial form and it is a microscopic. Okay, actually in the reality you can't see this with your naked eyes. ಬರಿಗಣ್ಣಿನಿಂದ ನೋಡಲು ಸಾಧ್ಯವಿಲ್ಲ, ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ತೀವಿ. This is example of Volvox, and this is A2. Can you see? So it is a Chlamydomonas. So Chlamydomonas, it is a unicellular and microscopic algae. And this is the Chara. Okay, Chara antare, some people pronounce like Chara. Okay, so it is also a green algae. And you can see this diagram. So this is a brown algae, its name is a laminaria. Okay, so this is fucus. Okay, so this is the fucus. And dictyota, this one is a dictyota. So these are the some of the important examples of algae you should remember. And particularly in the lecture I am telling you about, so it is a unicellular Chlamydomonas, it is a unicellular microscopic algae, whereas Chlamydomonas, it is a microscopic but colonial form. Okay, now coming to the next very important point, that is reproduction. See, the algae reproduce by 3 methods. ಆಲ್ಗೆಗಳಲ್ಲಿ, ಶೈವಲಗಳಲ್ಲಿ ನಾವು 3 ಥರ ರೀಪ್ರೊಡಕ್ಷನ್ ಅನ್ನು ನೋಡ್ತೀವಿ. ದೇ ರೀಪ್ರೊಡ್ಯೂಸ್ ಬೈ ವೆಜಿಟೇಟಿವ್, ಅಸೆಕ್ಷುವಲ್ ಆ್ಯಂಡ್ ಸೆಕ್ಷುವಲ್ ಮೆಥಡ್ಸ್. ಓಕೆ, ವೆಜಿಟೇಟಿವ್ ರೀಪ್ರೊಡಕ್ಷನ್, ಅಸೆಕ್ಷುವಲ್ ರೀಪ್ರೊಡಕ್ಷನ್ ಆ್ಯಂಡ್ ಸೆಕ್ಷುವಲ್ ರೀಪ್ರೊಡಕ್ಷನ್ 3 ಥರ ಆಗುತ್ತೆ. ಆ್ಯಂಡ್ ಇನ್ ಆಲ್ಗೆ ವೆಜಿಟೇಟಿವ್ ರೀಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್ ಬೈ ಫ್ರಾಗ್ಮೆಂಟೇಷನ್. ಓಕೆ, ಸೊ ವೆಜಿಟೇಟಿವ್ ರೀಪ್ರೊಡಕ್ಷನ್ ಫ್ರಾಗ್ಮೆಂಟೇಷನ್ ಮೂಲಕ ಆಗುತ್ತೆ. ಫ್ರಾಗ್ಮೆಂಟೇಷನ್ ಅಂದ್ರೆ ಏನು? ದ ಬಾಡಿ ಆಫ್ ದ ಪೇರೆಂಟ್ ಬ್ರೇಕ್ಸ್ ಇಂಟು ಸ್ಮಾಲ್ ಪೀಸಸ್. ಓಕೆ, ದ ಬಾಡಿ ಆಫ್ ದ ಪೇರೆಂಟ್ ಬ್ರೇಕ್ಸ್ ಇಂಟು ಸ್ಮಾಲ್ ಪೀಸಸ್ ಅಂಡ್ ಈಚ್ ಪೀಸ್ ಈಸ್ ಕಾಲ್ಡ್ ಫ್ರಾಗ್ಮೆಂಟ್, ಅಂಡ್ ದ ಫ್ರಾಗ್ಮೆಂಟ್ ಡೆವಲಪ್ಸ್ ಇಂಟು ಎ ನ್ಯೂ ಆರ್ಗ್ಯಾನಿಸಮ್. ಓಕೆ, ಸೊ ದಿಸ್ process is called fragmentation. I repeat once again, the body of the parent breaks into small pieces. So parent body ಏನಾಗುತ್ತೆ, ಬ್ರೇಕ್ ಆಗುತ್ತೆ, ಸ್ಮಾಲ್ ಪೀಸ್ ಆಗಿ ಬ್ರೇಕ್ ಆಗುತ್ತೆ, ಅಂಡ್ ಈಚ್ ಪೀಸ್ ಡೆವಲಪ್ಸ್ ಇಂಟು ಎ ನ್ಯೂ ಆರ್ಗನಿಸಮ್. ಆ ಪ್ರತಿಯೊಂದು ಪೀಸು ಹೊಸ ಜೀವಿಯಾಗಿ ಬೆಳೆಯುತ್ತೆ. ಫಾರ್ ಎಕ್ಸಾಂಪಲ್, ಎ ಪೇರೆಂಟ್ ಬಾಡಿ ಬ್ರೇಕ್ ಇಂಟು 10 ಪೀಸಸ್ ಅಂತ ಅನ್ಕೊಳ್ಳಿ. ಸೊ ಇಟ್ ಡೆವಲಪ್ಸ್ ಇಂಟು 10 ಆರ್ಗನಿಸಮ್ಸ್. ಇಫ್ ಇಟ್ ಬ್ರೇಕ್ಸ್ ಇಂಟು 20 ಪೀಸಸ್, ಇಟ್ ಡೆವಲಪ್ಸ್ ಇಂಟು 20 fragments. 20 fragments ಏನಾಗುತ್ತೆ, develops into 20 organisms. Like this the reproduction takes place. And the next important point is asexual reproduction takes place by the production of different types of spores. ಬೇರೆ ಬೇರೆ ಸ್ಪೋರ್ಸ್ಗಳು ಪ್ರೊಡ್ಯೂಸ್ ಆಗ್ತವೆ asexual reproduction ಅಲ್ಲಿ. And the most common
commonly produced spores are juice spores. Zoospores are most commonly produced in the algae. Very important for your CT and NEET examination. So remember, zoospores are ಸೊ ಈ ಥರ ಇರುತ್ತೆ, ಹೆಚ್ಚಾಗಿ ಈ ಥರ ಇರುತ್ತೆ ಜ್ಯೂಸ್ ಸ್ಪೋರ್ಸ್. ಆ್ಯಂಡ್ ಜ್ಯೂಸ್ ಸ್ಪೋರ್ಸ್ ಆರ್, ಯು ಕ್ಯಾನ್ ಸಿ ದಟ್ ಫ್ಲಾಜೆಲ್ಲ ಕೂಡ ಇರುತ್ತೆ. ದೇ ಕ್ಯಾನ್ ಮೂವ್, ಸೊ ಮೂವ್ ಆಗ್ಬೋದು, ಯು ಕ್ಯಾನ್ ಸಿ ದಟ್. ಆ್ಯಂಡ್ ದೇ ಆರ್ ಆಲ್ಮೋಸ್ಟ್ ಸಿಮಿಲರ್ ಇನ್ ಸೈಜ್. ಬೆಸ್ಟ್ ಎಕ್ಸಾಂಪಲ್ ಫಾರ್ ಜ್ಯೂಸ್ ಸ್ಪೋರ್ಸ್ ಆರ್ ಸೀನ್ ಇನ್ ಕ್ಲಾಮಿಡೋಮೋನಾಸ್. ಸೆಕೆಂಡ್ ಇಯರಲ್ಲಿ ಹೇಳ್ತಾರೆ ಆ ಸೆಕ್ಷುವಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಅಂತ. ಸೊ ಇನ್ ಯುವರ್ ಸೆಕೆಂಡ್ ಇಯರ್ ಇಟ್ ವಿಲ್ ಕಮ್, ರಿಮೆಂಬರ್. ಸೊ ಜ್ಯೂಸ್ ಸ್ಪೋರ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ಕ್ಲಾಮಿಡೋಮೋನಾಸ್, ರಿಮೆಂಬರ್. ಓಕೆ. ಆ್ಯಂಡ್ the sexual reproduction takes place by the fusion of two gametes. Sexual reproduction ಅಲ್ಲಿ ಏನಾಗುತ್ತೆ, ಎರಡು ಗ್ಯಾಮೆಟ್ಗಳು ಕೂಡ್ತವೆ, ಫ್ಯೂಸ್ ಆಗ್ತವೆ ಅಂತ ಕರಿತೀವಿ. ಓಕೆ. ಸೊ ದ ಸೆಕ್ಷುವಲ್ ರೀಪ್ರೊಡಕ್ಷನ್ ಮೇ ಬಿ 3 types. ಓಕೆ. ಸೆಕ್ಷುವಲ್ ರೀಪ್ರೊಡಕ್ಷನ್ ಅಲ್ಲಿ ನಾವು ಮತ್ತೆ 3 ಹಂತಗಳನ್ನು ನೋಡ್ಬೋದು, ಅಥವಾ 3 ಥರ ಆಗುತ್ತೆ ವೆರೈಟಿ. ಇನ್ ಸಮ್ ಆರ್ಗಾನಿಸಮ್ಸ್ ಐಸೋಗ್ಯಾಮಸ್, ಸಮ್ ಆರ್ ಅನೈಸೋಗ್ಯಾಮಸ್, ಅಂಡ್ ಸಮ್ ಶೋಸ್ oogamous type. Okay, I repeat, isogamous, anisogamous and oogamous. Isogamous andrenu. So iso means same. Okay, remember, you can see the figure here. Listen carefully. So iso means same. So here the gametes are similar in shape and size. You can see the diagram. Both are similar in shape and size. So these type of gametes are called isogametes antivi. And fusion of the similar type of gametes is called isogamous reproduction. Example, Chlamydomonas and Spirogyra. So ಎರಡು ಗ್ಯಾಮೆಟ್ಸ್ಗಳು ಸೇಮ್ ಇರ್ತವೆ ಆಕಾರದಲ್ಲಿ. ದ ಶೇಪ್ ಅಂಡ್ ಸೈಜ್ ಆರ್ ಸಿಮಿಲರ್, ಅದಕ್ಕೆ ಏನಂತೀವಿ, ಐಸೋಗೇಮಸ್ ಅಂತ ಕರಿತೀವಿ. ದ ಫ್ಯೂಷನ್ ಆಫ್ ಸಿಮಿಲರ್ ಗ್ಯಾಮೆಟ್ಸ್. ಅಂಡ್ ಫ್ಯೂಷನ್ ಆಫ್ ದಿಸ್ ಸಿಮಿಲರ್ ಗ್ಯಾಮೆಟ್ಸ್ ಈಸ್ ಕಾಲ್ಡ್ ಅನೈಸೋಗ್ಯಾಮಸ್ ಟೈಪ್. ಓಕೆ. ದಿಸ್ ಸಿಮಿಲರ್ ಗ್ಯಾಮೆಟ್ಸ್ ಎಕ್ಸಾಂಪಲ್ ಕ್ಲಾಮಿಡೋಮೋನಾಸ್ ಕೂಡ. ಸೊ ಕೆಲವೊಬ್ಬರು ಸ್ಟೂಡೆಂಟ್ಸ್ ಡೌಟ್ ಬರುತ್ತೆ, ಸರ್ ಇಲ್ಲಿನೂ ಕ್ಲಾಮಿಡೋಮೋನಾಸ್ ಅನ್ನಾಗತ್ತೀರಿ, ಇಲ್ಲಿನೂ ಕ್ಲಾಮಿಡೋಮೋನಾಸ್ ಅನ್ನಾಗತ್ತೀರಿ. ಡಿಯರ್ ಸ್ಟೂಡೆಂಟ್ಸ್, ರಿಮೆಂಬರ್, ಇನ್ ಸಮ್ ಸ್ಪೀಸೀಸ್ ಆಫ್ ಕ್ಲಾಮಿಡೋಮೋನಾಸ್ ಇಟ್ ಇನ್ವಾಲ್ವ್ಸ್ ಫ್ಯೂಷನ್ ಆಫ್ similar gametes. In some species it involves fusion of this similar gametes. ಕೆಲವೊಂದು ಪ್ರಭೇದಗಳಲ್ಲಿ ನಾವು ಸಿಮಿಲರ್ ನೋಡ್ತೀವಿ ಗ್ಯಾಮೆಟ್ಸ್, ಕೆಲವೊಂದು ಪ್ರಭೇದಗಳಲ್ಲಿ ಡಿಸ್ಸಿಮಿಲರ್ ಇರ್ತವೆ. ಅಂದರೆ ಒಂದು ಸೊ ದೊಡ್ಡದಿರ್ಬೋದು, ಸಣ್ಣದಿರ್ಬೋದು, ಬೇರೆ ಬೇರೆ ರಚನೆಗಳು ಇರ್ತವೆ. ಅಂಡ್ ವೆರಿ ಇಂಪಾರ್ಟೆಂಟ್, ರಿಮೆಂಬರ್, oogamous ಟೈಪ್ ಅಲ್ಲಿ ಏನಾಗುತ್ತೆ, ಯು ಕ್ಯಾನ್ ಸಿ ದಟ್ ಫೀಮೇಲ್ ಗ್ಯಾಮೆಟ್ ಈಸ್ ಲಾರ್ಜ್ ಅಂಡ್ ಇಟ್ ಈಸ್ ನಾನ್ ಮೋಟೈಲ್. ನೋಡಿ, ಇದಕ್ಕೆ ಯಾವುದೇ ಫ್ರಾಜೆಲ್ಲ ಇಲ್ಲ. So it is large, non-motile. Whereas the male gamete is small and it is motile. ಚಿಕ್ಕದಿರುತ್ತೆ, ಮತ್ತೆ ಅದು ಇಲ್ಲಿ ನೋಡಿ ಫ್ಲಾಜ್ ಇರೋದಕ್ಕೆ ಏನಾಗುತ್ತೆ, ಅದು ಅಡ್ಡಾಡುತ್ತೆ, ಈ ಥರ ಮೂವ್ ಆಗುತ್ತೆ. ಬಟ್ ಫೀಮೇಲ್ ಗ್ಯಾಮೆಟ್ ಇಟ್ ಈಸ್ ನಾನ್ ಮೋಟೈಲ್ ಆ್ಯಂಡ್ ಇಟ್ ಈಸ್ ಲಾರ್ಜ್ ಇನ್ ಸೈಜ್, ದೊಡ್ಡದಾಗಿರುತ್ತೆ. ಮತ್ತೆ ಲಾರ್ಜ್, ನಾನ್ ಮೋಟೈಲ್ ಫೀಮೇಲ್ ಗ್ಯಾಮೆಟ್ ಆ್ಯಂಡ್ ಸ್ಮಾಲರ್ ಮೋಟೈಲ್ ಮೇಲ್ ಗ್ಯಾಮೆಟ್. ಸೊ ದಿಸ್ ಫ್ಯೂಷನ್, ಇವು ಎರಡುಗಳು ಫ್ಯೂಷನ್ ಆದರೆ this type of reproduction is called oogamous type. The very important examples are volvox and fucus. So volvox and fucus shows the oogamous type of reproduction. Very many times this question is asked for your CT and NEET exams. ಸೊ ವಾಲ್ವಾಕ್ಸ್ ಅಥವಾ ಫ್ಯೂಕಸ್ ಅಂತ ಒಂದು ಕೊಟ್ಟಿರ್ತಾರೆ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಇನ್ವಾಲ್ವ್ಸ್ oogamous ಟೈಪ್ ಆಫ್ ಫ್ಯೂಷನ್ ಅಂತ ಕೊಟ್ಟಿರ್ತಾರೆ. ಅಲ್ಲಿ ಆಪ್ಷನ್ ಅಲ್ಲಿ ಕೊಟ್ಟಿರ್ಬೋದು. ಸೊ ಎ ಕ್ಲಾಮಿಡೋಮೋನಾಸ್, ಬಿ ಸ್ಪೈರೋಗೈರಾ, ಸಿ ಫ್ಯೂಕಸ್, ಡಿ ಕ್ಯಾರಾ ಅಂತ ಕೊಟ್ಟಿರ್ತಾರೆ. ದಟ್ ಟೈಮ್ ಯು ರಿಮೆಂಬರ್ ದೀಸ್ ಟು ಆರ್ ಎಕ್ಸಾಂಪಲ್ ಫಾರ್ ದ oogamous ಟೈಪ್ ಆಫ್ ಫ್ಯೂಷನ್. ಸೊ oogamous ಅಂದ್ರೆ ಏನು, ಫೀಮೇಲ್ ಗ್ಯಾಮೆಟ್ ಈಸ್ ಲಾರ್ಜ್ ಅಂಡ್ ನಾನ್ ಮೋಟೈಲ್, ವೇರ್ ಆಸ್ ದ ಮೇಲ್ ಗ್ಯಾಮೆಟ್ ಈಸ್ ಸ್ಮಾಲ್ and motile ಇರುತ್ತೆ, ಅದು ಮೂವ್ ಆಗುತ್ತೆ, ಅಡ್ಡಾಡಬಹುದು. ಸೊ ದೇರ್ ಫ್ಯೂಷನ್ ಈಸ್ ಕಾಲ್ಡ್ oogamous type. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಇಂಪಾರ್ಟೆಂಟ್ ಜನರಲ್ ಕ್ಯಾರೆಕ್ಟರ್ಸ್ ಆಫ್ algae. ಸೊ ಯು ಹ್ಯಾವ್ ಟು ರಿಮೆಂಬರ್, and usually this question is asked for 5 marks question. ಸೊ ರೈಟ್ ದ ಜನರಲ್ ಕ್ಯಾರೆಕ್ಟರ್ಸ್ ಆಫ್ algae ಅಂತ ಎಕ್ಸಾಮ್ ನಲ್ಲಿ ಪ್ರಶ್ನೆ ಕೇಳ್ತಾರೆ. ಅವಾಗ ಈ ಎಲ್ಲ ಪಾಯಿಂಟ್ಸ್ ಗಳನ್ನು ನೆನ್ಪಿಟ್ಟು ಎಕ್ಸಾಂಪಲ್ಸ್ ಕೂಡ ಗೊತ್ತಿರಬೇಕು. ಓಕೆ. ಸೊ ಇಫ್ ಯು ಅಂಡರ್ಸ್ಟುಡ್, like the video, subscribe the channel and click on the bell icon all to get the latest notification. Thank you very much.